ಸಮಾಜವಾದಿ ಅಂತ ಹೇಳ್ಕೊಳ್ಳುವಂಥವ್ರು ನಾನು ಪ್ರಾಮಾಣಿಕ ರಾಜಕಾರಣ ಮಾಡಿದ್ದೇನೆ, ಭ್ರಷ್ಟಾಚಾರ ಎಲ್ಲಿಯೂ ಇಲ್ಲ, ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಬಂದಿದ್ರಲ್ಲ ಮುಖ್ಯಮಂತ್ರಿಗಳು, ಅವರ ಬಣ್ಣ ಬಯಲಾಗಿದೆ, ಮುಖವಾಡ ಕಳಚಿದೆ. ಅದಕ್ಕಾಗಿ ಇವತ್ತು ಭ್ರಷ್ಟ ಒಂದು ಸರ್ಕಾರ, ಇವತ್ತು ವಾಲ್ಮೀಕಿ ಹಾಗಾದ್ರೆ ನೀವು ಇಲ್ಲಿವರೆಗೆ ಯಾಕೆ ಸುಮ್ಕೋತೀರಿ? ನಿಮ್ಮ ಹಣಕಾಸು ಇಲಾಖೆ ಅವೆಲ್ಲ ಫೈಲು ಇವತ್ತು ಯಾವುದೋ ಒಂದು ಅಕೌಂಟ್ದಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಹಣ ವಿಡ್ರಾ ಆಗ್ತದೆ ಅಂದ್ರೆ ಬೇರೆ ಅಕೌಂಟಿಗೆ ಜಮಾ ಆಗ್ತದೆ, ಅದೆಲ್ಲವೂ ಫೈನಾನ್ಸ್ ಇಲಾಖೆಗೆ ಬಂದೇ ಬರ್ತದೆ. ಹಂಗಾರೆ ಅಲ್ಲಿ ಅಧಿಕಾರಿಗಳು ಏನ್ ಮಾಡಿದ್ರು? ಇದಕ್ಕೆ ಯಾಕೆ ಕ್ವಶನ್ ಮಾಡಲಿಲ್ಲ? ಮುಖ್ಯಮಂತ್ರಿಗಳ ಕಡೆ ಫೈಲ್ ಬರ್ತದೆ, ಅವ್ರು ಯಾಕೆ ಕ್ವಶನ್ ಮಾಡಲಿಲ್ಲ? ಹಾಗೆ ನಿಮ್ದು ಇನ್ವಾಲ್ವ್ ಇಲ್ದಿದ್ರೆ, ನಿಮ್ಮ ಗಮನಕ್ಕೆ ಬರ್ದೇ ಇದ್ರೆ ಇದೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ. 100 ಕೋಟಿ ಎಲೆಕ್ಷನ್ ಬಂದಿತ್ತು, ಎಲೆಕ್ಷನ್ಗೆ ಹಣ ಬೇಕಾಗಿತ್ತು. ಯಾರೋ ಮಂತ್ರಿಗಳು ಎಸ್ ಸರ್ ಇಲ್ಲಿಂದ ಬರ್ತದ ಹಣ ಅಂತಂದ್ರೆ ಎಸ್ ಅಂತ ಒಪ್ಪಿ ಕೊಟ್ರಿ, ನೀವು ಸುಮ್ಮನಿದ್ದೀರಿ. ನೀವು ನೋಡ್ರಿ, ಮುಖ್ಯಮಂತ್ರಿ ಗಮನಕ್ಕೆ ಬರಲ್ಲ, ಇವು ಸಾಧ್ಯನೇ ಆಗ್ಲಿಕ್ಕೆ. ಎಲ್ಲೇ ಒಂದು 10 ಕೋಟಿ ಬಿಡುಗಡೆ ಮಾಡ್ಬೇಕು ನಾನೇ ನೋಡಿದೀನಿ. ಯಾವ್ದಾವ್ದೋ ಪ್ರಾಜೆಕ್ಟ್ ಒಂದು 10 ಕೋಟಿ ಬಿಡುಗಡೆ ಮಾಡ್ಬೇಕಂದ್ರೆ ಹಣಕಾಸು ಇಲಾಖೆ 10 ಸಲ ಅಡ್ಡಾಡಿದೀನಿ ನಾನೇ. ಅಲ್ಲಿ ಒಪ್ಪಿಗೆ ಇಲ್ದೇ ಯಾವ 10 ಕೋಟಿ ಹಣನೂ ಬಿಡುಗಡೆ ಆಗೋದಿಲ್ಲ. ಅಂತದನ್ನ ಇವತ್ತು 100 ಕೋಟಿ ಹಣ ಬಿಡುಗಡೆ ಆಗ್ತದೆ, ಹಣಕಾಸು ಇಲಾಖೆ ಸುಮ್ ಕೈ ಕಟ್ಟಿ ಕುಂದಿರ್ತಾರಂತಂದ್ರೆ ಇದ್ರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್, ಅವ್ರ ನಾಲೆಜ್ಗೆ ಎಲ್ಲ ಇದೆಯಲ್ಲ. ಅದಕ್ಕೆ ನೋಡ್ರಿ, ಬಂಡದವನ್ನ ರಾಜಕಾರಣ ಮಾಡಿದ್ರೆ ಯಾರೇನ್ ಮಾಡೋದು? ಅದಕ್ಕಾಗಿ CBI ತನಿಖೆ ಕೊಡಿ ಅಂತ ಹೇಳ್ತೇನೆ ನಾನು. ಈಗ ಇಡೀ ಆದ್ಮೇಲೆ ಹೊಸ ವಿಚಾರ ಬರಾಗತ್ತೆ ಅವಲ್ಲಿ. ಅದಕ್ಕಾಗಿ ನಾನು ಹೇಳ್ತಾ ಇರೋದು CBI ತನಿಖೆ ಕೊಡಿ, ಅವಾಗ ಎಲ್ಲ ನಿಜಾಂಶ ಹೊರಗೆ ಬರ್ತದೆ, ಸಿದ್ದರಾಮಯ್ಯ ಬಣ್ಣ ಬಯಲಾಗ್ತದೆ. ಡೆಫಿನೆಟ್ಲಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಹೋರಾಟ ಪ್ರಾರಂಭ ಮಾಡಿದೆ. ಒಂದು ತಾರ್ಕಿಕ ಅಂತ್ಯ ಮುಟ್ಟೋದವರೆಗೆ ಈ ಹೋರಾಟವನ್ನು ನಮ್ಮ ಮುಂದುವರಿಸ್ತೀವಿ. ಇವತ್ತು ನಾನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ದೆ. ಇವತ್ತು ಯಾವುದೇ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ರೆ, ಈ ರೀತಿ ನಿವೇಶನಗಳನ್ನು ಹಂಚಿಕೆ ಮಾಡುವಂತ ಪ್ರಸಂಗ ಬಂದಾಗ ಮೊದಲು ನಗರಾಭಿವೃದ್ಧಿ ಇಲಾಖೆಯ ಪರ್ಮಿಷನ್ ತಗೋತೀವಿ. ಅಲ್ಲಿ ಫೈಲ್ ಹೋಗ್ತದೆ. ಅವ್ರ ಪರ್ಮಿಷನ್ ಕೊಟ್ಟ ಮೇಲೆ ಈವನ್ ಚೇಂಜ್ ಆಫ್ ಲ್ಯಾಂಡೇಜು ಮತ್ತೊಂದು CDP ಎಲ್ಲವೂ ಎಲ್ಲಿ ಹೋಗ್ತದೆ? ಫಸ್ಟ್ ನಗರಾಭಿವೃದ್ಧಿ ಇಲಾಖೆ ಹೋಗ್ತದೆ. ಅಲ್ಲಿ ನಗರಾಭಿವೃದ್ಧಿ ಇಲಾಖೆ IAS ಅಧಿಕಾರಿಗಳು ಒಪ್ಪಿಗೆ ಕೊಟ್ಟ ಮೇಲೆ, ಮಂತ್ರಿಗಳು ಒಪ್ಪಿಗೆ ಕೊಟ್ಟ ಮೇಲೆ ನಮ್ಮ ಮುಂದಿನ ಪ್ರೊಸೆಸ್. ಇಲ್ಲಿ ಮೂಡಾದಲ್ಲಿ ಇದಾಗಿದೆ, ಆ ಸ್ಟೇಜ್ ಬರಲೇ ಇಲ್ಲ. ಇವತ್ತು ರಾಜ್ಯ ಸರ್ಕಾರದಲ್ಲಿ BJP ಇರ್ಬೋದು. ನಾವು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಅಲ್ಲಿ ಮೂಡದಲ್ಲಿ ಏನೋ ಒಂದು ರೆಸೊಲ್ಯೂಷನ್ ಆಯ್ತು, ಬದಲಿ ನಿವೇಶನ ಮುಖ್ಯಮಂತ್ರಿ ಕೊಡ್ಬೇಕಂತಾಯ್ತು, ಅದು ಆ ಫೈಲ್ ಏನಾದ್ರು ನಗರಾಭಿವೃದ್ಧಿ ಇಲಾಖೆ ಬಂತ BJPಗೆ ಬರ್ಲಿಲ್ಲ. ಅಲ್ಲಿ ಬಂದಿದ್ರೆ ಅವರು ಒಪ್ಪಿಗೆ ಕೊಟ್ಟಿದ್ರೆ ಎಸ್ ಇಟ್ ಈಸ್ ಫಾಲ್ಟ್ ಆಫ್ ದಿ BJP ಅನ್ಬೋದಾಗಿತ್ತು. ಅಲ್ಲಿ ಬರಲೇ ಇಲ್ಲ. ಅದೇನಾದ್ರೂ ಬಂದು ಅಲ್ಲಿ IAS ಅಧಿಕಾರಿಗಳು ಸಹಿ ಮಾಡಿ, ನಗರಾಭಿವೃದ್ಧಿ ಸಚಿವರು ಅವತ್ತು BJP ಅವರು ಸಹಿ ಮಾಡಿ ಒಪ್ಪಿಗೆ ಕೊಟ್ಟಿದ್ರೆ ಎಸ್ ಇಟ್ ಈಸ್ ಅ ಫಾಲ್ಟ್ ಆಫ್ ದಿ BJP ಗೌರ್ಮೆಂಟ್ ಅನ್ಬೋದಾಯ್ತು. BJP ಗೌರ್ಮೆಂಟ್ ಮೇಲೆ ಫಾಲ್ಟ್ ಮಾಡುವಂಥದ್ದು ಇಲ್ಲಲ್ಲ. ಅಲ್ಲಿ ಮೂಡಾದಲ್ಲಿರುವಂತಹ ಕಮಿಷನರು ಅವರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅವ್ರ ಮೇಲೆ ಒತ್ತಡ ತಗೊಂಡ್ಬಂದು ಈ ರೀತಿ ಬದಲಿ ನಿವೇಶನ ನೀವು ತೆಗೆದುಕೊಂಡಿದ್ರಿ, ಇದು BJPಗೆ ಸಂಬಂಧ ಇಲ್ಲ, ಮತ್ತೊಂದು ಸಂಬಂಧ ಇಲ್ಲ, ಇದು ನಿಮ್ಮ ಒಂದು ಯಾಕಂದ್ರೆ ನಿಮ್ದು ಕ್ಷೇತ್ರ ಅದು ಮೈಸೂರು, ಅಧಿಕಾರಿ ಮೇಲೆ ನಿಮ್ಗೆ ಹಿಡಿತ ಇದ್ದೇ ಇರ್ತದೆ, ಮಾಜಿ ಮುಖ್ಯಮಂತ್ರಿ ಅಂತೇಳಿ ಪ್ರತಿಪಕ್ಷ ನಾಯಕನಿದ್ರಿ ನೀವು ಅವಾಗ. ಹಾಗಾದ್ರೆ ಇದ್ರಲ್ಲಿ ನಿಮ್ಮ ಡಿಫಾಲ್ಟ್ ಇದೆ ಹೊರತು BJP ಸರ್ಕಾರದ ಏನೂ ಡಿಫಾಲ್ಟ್ ಇಲ್ಲ ಅಂತ ಹೇಳ್ತೀನಿ. ಏನ್ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇಲ್ಲಿವರೆಗೆ ನಾಗೇಂದ್ರನ್ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಒಂದು ನೋಟಿಸ್ ಸದ್ಯಕ್ಕೆ ಕೊಟ್ಟಿರಲಿಲ್ಲ, ಅವ್ರಿಗೆ ಎನ್ಕ್ವೈರಿ ಸದ್ಯಕ್ಕೆ ಮಾಡಿರಲಿಲ್ಲ. ಯಾವಾಗ ಇಡೀ ಪ್ರವೇಶ ಮಾಡ್ತು ಎಲ್ಲ ಸ್ಟಾರ್ಟ್ ಆಯ್ತು. ಅದಕ್ಕೆ ನಾ ಹೇಳುದು, SIT ಇಟ್ ಈಸ್ ಕಂಪ್ಲೀಟ್ಲಿ ಕಂಟ್ರೋಲ್ ಬೈ ದಿ ಚೀಫ್ ಮಿನಿಸ್ಟರ್. ಇಟ್ ಈಸ್ ವರ್ಕಿಂಗ್ ಅಂಡರ್ ಚೀಫ್ ಮಿನಿಸ್ಟರ್. ಹೌ ಇಟ್ ವಿಲ್ ಟೇಕ್ ಪ್ರಾಪರ್ ಡಿಸಿಷನ್, ಪ್ರಾಪರ್ ಎನ್ಕ್ವೈರಿ ಇಲ್ಲ. ಯಾಕಂದ್ರೆ ಅದನ್ನ ಡಿಸಿಷನ್ ತಗೊಳ್ಳೋದು ಹಕ್ಕು ಇಡಿಗಿದೆ. ಅದನ್ನ ಪ್ರಿಸಂಪ್ಷನ್ ನಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅವ್ರಿಗೆ ಏನು ಸಾಕ್ಷಿ ಪೂರ್ವ ಸಿಗ್ತದ, ಏನ್ ಮಾಹಿತಿ ಸಿಗ್ತದ, ಅದ್ರ ಮೇಲೆ ಇಡಿ ಅವರು ಡಿಸಿಷನ್ ತಗೊಂತಾರ. ಈಗ ಅದು ಜಗದೀಶ್ ಶೆಟ್ಟರ್ ಹೇಳ್ತಾರಂತ ಹೇಳಿ ಡಿಸಿಷನ್ ತಗೊಳ್ಳೋದಿಲ್ಲ.